ಜಾರಿ ಕೇಸ್ ಹಾಕಿ ಜಪ್ತಿ ಮಾಡಿ ಅದು ಎಷ್ಟು ದಿವಸದಲ್ಲಿ ಕೊಡಬೇಕು ಅಂತ ಆಗಿರುತ್ತೆ 3 ಮಂತ್ಸಲ್ಲಿ ನಾವೇನು ಕೇಳಲ್ಲ, ನೀವೇ ಮಾತಾಡಿ ಸರ್. ನಿಮ್ಮ ಹೆಸರು ಹೇಳಿ ಸರ್, ಫಸ್ಟು ಉದ್ದೇಶ ಹೇಳಿ, ಇದನ್ನು ಹೇಳಿ. ನನ್ನ ಹೆಸರು ದರ್ಶನ್ ಪಟೇಲ್ ಅಂತ, ವಕೀಲರು ಚನ್ನಪಟ್ಟಣ. 2023ರಲ್ಲಿ ಬೆಂಡಿಗ್ನಳ್ಳಿ ಗೇಟ್ ಹತ್ರ ಅಪಘಾತ ಆಗಿ ಬಸ್ಸು ಮತ್ತು ದ್ವಿಚಕ್ರ ವಾಹನಕ್ಕೆ ಅಪಘಾತ ಆಗಿತ್ತು. ಆ ಬಸ್ಸು ಚಿಕ್ಕಮಗಳೂರು ಡಿಪೋ ಸೇರಿದಂಥ ಬಸ್ಸು. ಅಪಘಾತ ಆದ ಸಮಯದಲ್ಲಿ ಆ ದ್ವಿಚಕ್ರದಲ್ಲಿ ಇದ್ದಂಥವ್ರು ರೇಣುಕಪ್ಪ 52 ವರ್ಷ, ರವಿಕಿರಣ್ 19 ವರ್ಷ, ಇಬ್ಬರು ಸ್ಥಳದಲ್ಲೇ ಮೃತರಾಗಿದ್ದರು. ಆ ಬಸ್ ಕೂಡ ಡಿಪೋ ಬಸ್ಸು ಹತ್ತಿ ಹುಟ್ಟಿದು ಫುಲ್ಲು ಬೂದಿಯಾಗಿತ್ತು. ಆದರೆ ಅವರು ಮೃತರ ಸಂಬಂಧಿಕರುಗಳು ಪರಿಹಾರ ಕೋರಿ ಚನ್ನಪಟ್ಟಣದ 4ನೇ DP ಜಿಲ್ಲಾ ನ್ಯಾಯಾಲಯಕ್ಕೆ ಪರಿಹಾರ ಕೋರಿ ದಾವೆ ಸಲ್ಲಿಸಿದ್ರು. ಆ ಇದರಲ್ಲಿ 2024ರಲ್ಲಿ ಆದೇಶ ಆಗಿತ್ತು. ರವಿಕಿರಣ್ಗೆ 20 ಲಕ್ಷ, ರೇಣುಕಪ್ಪನಿಗೆ 13 ಲಕ್ಷ ಹಣ ಪಾವತಿ ಮಾಡಬೇಕು ಅಂತ. ಚಿಕ್ಕಮಗಳೂರು ಡಿಪೋದಲ್ಲಿ ಇದುವರೆಗೂ ಪಾವತಿ ಮಾಡದಿರೋ ಕಾರಣ ನಾವು ಜಪ್ತಿ ಜಾರಿಗೆ ಕೇಸ್ ಹಾಕಿದ್ದೀವಿ. ಜಾರಿ ಕೇಸ್ ಹಾಕಿದ ನಂತರ ನ್ಯಾಯಾಲಯ ಸಂತ್ರಸ್ತಿಗೆ ಪರಿಹಾರ ಕೊಡೋ ಉದ್ದೇಶದಿಂದ ಆ ಡಿಪೋಗೆ ಸಂಬಂಧಪಟ್ಟಂತೆ 2 ಬಸ್ಗಳನ್ನ ಜಪ್ತಿ ಮಾಡೋಕ್ಕೆ ಆದೇಶ ಮಾಡಿದೆ. ಆ ಪ್ರಕಾರವಾಗಿ ದಿನಾಂಕ 13/2/2026ರಂದು ಕೋರ್ಟ್ ಅಮೀನ್ ಮೂಲಕ ಚಿಕ್ಕಮಗಳೂರು ಡಿಪೋದ 2 ಬಸ್ಗಳನ್ನ ಜಪ್ತಿ ಮಾಡಿದ್ದೀವಿ. ಎಷ್ಟು ದಿವಸ ಆಗಿತ್ತು ಸರ್ ಇದು ಅಪಘಾತ ಆಗಿ? ಆಮೇಲೆ ಪರಿಹಾರಕ್ಕೆ ಯಾವಾಗ ಇದು ಮಾಡಿದ್ರು? 2020 ಅಪಘಾತ 24ರಲ್ಲಿ. ಜೋರಾಗಿ ಮಾತಾಡಿ ಅಂತ ಹೇಳಿ 2023ರಲ್ಲಿ ಬೇಡಿನಳ್ಳಿ ಗೇಟಲ್ಲಿ ಆಕ್ಸಿಡೆಂಟ್ ಆಗಿತ್ತು. ರವಿಕಿರಣ್ ಅಂತ ಹೇಳಿ ಮತ್ತು ರೇಣುಕಪ್ಪ ಅಂತೇಳಿ ಕೋರ್ಟಿಗೆ ನಾವು ಕೇಸ್ ಹಾಕಿದ್ವಿ. ನಾವು ಪರಿಹಾರ ಕೇಳಿ ನಮ್ಮ ವಕೀಲರು ದರ್ಶನ್ ಪಟೇಲ್ ಅಂತ ಹೇಳಿ ಅವ್ರ ಮುಖಾಂತರ ನಾವು ಕೋರ್ಟ್ಗೆ ಬಂದ್ವಿ. ಅದಾದಮೇಲೆ ಕೋರ್ಟ್ಗೆ 6 ತಿಂಗಳಲ್ಲಿ ನಮ್ಮ ವಕೀಲ್ ಸಾಹೇಬರು ನಮಗೆ ಗೆದ್ದು ಕೊಟ್ಟರು. ಆರ್ಡ್ರ್ ಆಯಿತು. ನಮಗೆ ರವಿಕಿರಣ 19 ಲಕ್ಷಕ್ಕೆ ಆರ್ಡ್ರ್ ಆಯಿತು. ರೇಣುಕಪ್ಪ ಅವ್ರಿಗೆ 13 ಲಕ್ಷಕ್ಕೆ ಆರ್ಡ್ರ್ ಆಯಿತು. ಆರ್ಡ್ರ್ ಆದರೂ ಕೂಡ 6 ತಿಂಗಳಾಯಿತು, 1 ವರ್ಷ ಕೊಡ್ತೀವಿ ಅಂತಂದರು, 3 ತಿಂಗಳು ಬಿಟ್ಟು ಕೊಡ್ತೀವಿ ಅಂತಂದರು. ಅದಾದಮೇಲೂ ಕೂಡ ಅವರು ಚಿಕ್ಕಮಗಳೂರು ಡಿಪೋದವರು ಹಣನ ಕೊಡಲೇ ಇಲ್ಲ ನಮಗೆ. ಸಾಕಷ್ಟು ಬಾರಿ ನಮ್ಮ ದರ್ಶನ್ ಪಟೇಲ್ ವಕೀಲರವರು ಕಳಿಸ್ಕೊಟ್ಟಿದ್ರು, ನೋಟಿಸ್ ಕಳಿಸಿದ್ರು ಅವ್ರಿಗೆ. ಆದರೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ. ನಾವು ಮತ್ತೆ ಬೇಡ್ಕೊಂಡು ವಕೀಲ್ ಸಾಹೇಬ್ರನ್ನ ಏನಾದರೂ ಮಾಡಿ ನಮಗೆ ಪರಿಹಾರನ ಒದಗಿಸ್ಕೊಡಿ ಅಂತ. ಅದ್ರ ಮುಖಾಂತರವಾಗಿ ಇವತ್ತು 2 ಗಾಡಿಗಳನ್ನ, ಚಿಕ್ಕಮಗಳೂರು ಡಿಪೋದ 2 ಗಾಡಿಗಳನ್ನ ಜಪ್ತಿ ಮಾಡಿ ಸರ್ಕಾರದ ಕೋರ್ಟಿನ ಆದೇಶದಂತೆ ನಮಗೆ ಇವತ್ತು ಅವ್ರೇನು ಪರಿಹಾರ ಕೊಡಬೇಕು ಅದನ್ನು ಹಣನ ಕೊಡಿಸ್ತೀವಿ. ಇಲ್ಲಾಂತಂದರೆ ಈ ಒಂದು ಇದನ್ನು ಮುಂದೆ ಏನು ಮಾಡಬೇಕು ಅಂತೇಳಿ ನೆಕ್ಸ್ಟು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ದಯಮಾಡಿ ಆದಷ್ಟು ಬೇಗ ನಮಗೆ ಪರಿಹಾರನ ಕೊಡಿಸ್ಬೇಕು ಅಂತೇಳಿ ಈ ಮುಖ ಕೇಳ್ಕೊತೀವಿ.